ಯಾದಗಿರಿಯ 9 ಮಂದಿ ಸಜೀವ ದಹನ ಪ್ರಕರಣ ಭೀಕರ ದುರಂತಕ್ಕೆ ಕಾರಣವಾಯಿತಾ? ಚಿಕ್ಕದಾದ ರಸ್ತೆ ಅನ್ನೋ ಪ್ರಶ್ನೆ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಾದರೂ ಕೂಡ ಜಿಲ್ಲಾ ರಸ್ತೆಗಳಿಗಿಂತ ಚಿಕ್ಕದಿದು. ಕೇವಲ 80 ರಿಂದ 10 ಅಡಿ ಕೇವಲ 8 ರಿಂದ 10 ಅಡಿ ಇರುವಂತ ರಾಷ್ಟ್ರೀಯ ಹೆದ್ದಾರಿ. ಚಿಕ್ಕದಾಗಿರುವಂತ ರಸ್ತೆಗೆ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಜಿಲ್ಲಾ ರಸ್ತೆಗಿಂತಲೂ ಚಿಕ್ಕದಿದೆ. ಕೇವಲ 8 ರಿಂದ 10 ಅಡಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿ ಚಿಕ್ಕದಾಗಿರುವಂಥ ರಸ್ತೆಗೆ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕೆ ಆಕ್ಸಿಡೆಂಟ್ ಆಯಿತು, ಏನು ಎತ್ತ ಅಂತ ಅಂದಾಗ ಈ ಥರದೊಂದು ವಿಚಾರವನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ತುಂಬ ಕಿರಿದಾದಂಥ ದಾರಿ, ಅದಕ್ಕೇನೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನೋಡಿ, 9 ಮಂದಿ ಸಜೀವ ದಹನ ಆಗಿದ್ದು ಈ ಪ್ರಕರಣದಲ್ಲಿ. ಸೊ ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಏನು ತಪ್ಪೇ ಮಾಡ್ದೇನೆ ಸಾವನ್ನಪ್ಪೋದು ಅಂತಂದರೆ ಏನು ಹೇಳಿ? ಅದಕ್ಕೆ ಕಾರಣ ಏನು ಅಂತಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಆದ್ರೂ ತುಂಬ ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂತ ಏನ್ಬೋದು. ಕೇವಲ 10 ಫೀಟ್ ಇರುವಂತಹ ರಸ್ತೆಯನ್ನು ಇದು ನಿಜಕ್ಕೂ ರಾಷ್ಟ್ರೀಯ ಹೆದ್ದಾರಿ ಅಂತ ಯಾರಾದ್ರೂ ಕರೆದ್ರೆ ಅದನ್ನು ಅತ್ಯಂತ ನಾಚಿಕೇಡಿನ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಜಿಲ್ಲಾ ಒಳ ರಸ್ತೆಗೆ ಇರುವಂತ ರಸ್ತೆಗಿಂತಲೂ ಕೂಡ ಅತ್ಯಂತ ಕಡಿಮೆ ಇದೆ. ಇದು ಕೂಡ ಏನ್ ರಾಜ್ಯ ಸರ್ಕಾರ ಇದನ್ನ ಏನ್ ರಾಷ್ಟ್ರೀಯ ಹೆದ್ದಾರಿ ಅಂತ ಮೇಲ್ದರ್ಜೆಗೆ ಏರಿಸಿದಲ್ಲ ಕೂಡ ಅದು ಅತ್ಯಂತ ಈಗ ತಾವು ನೋಡ್ಬೋದು. ಯಾಕಂದ್ರೆ ಇರೋದೇ 10 ಫೀಟ್ ರೋಡ್ ಇದೆ, ಇದನ್ನ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀತಾರೆ. ಇದನ್ನ ಯಾವ ಉದ್ದೇಶಕ್ಕಾಗಿ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಅಂತ ನಾಮಕರಣ ಮಾಡಿದಾರೆ ಗೊತ್ತಿಲ್ಲ. ಯಾಕಂದ್ರೆ ಇದು ನಿತ್ಯ ಕೂಡ ಈ ರಸ್ತೆಯ ಮೂಲಕ ನಿತ್ಯ ಸಾವಿರಾರು ಜನರು ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಗುಲ್ಬರ್ಗ ಟು ಬೆಂಗಳೂರು ಮತ್ತು ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳು ಹೋಗ್ತಾರೆ. ಆದ್ರೆ ಆ ರಸ್ತೆ ಮಾತ್ರ ಭಾರಿ ಚಿಕ್ಕದಾಗಿರುವ ಪರಿಣಾಮವಾಗಿ ಈ ಒಂದು ರಸ್ತೆ ನಿತ್ಯ ಪ್ರಯಾಣಿಕರ ಪಾಲಿಗೆ ಒಂದು ರೀತಿ ಸಾವಿನ ಮನೆಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದಿಲ್ಲ ಒಂದು ದಿನ ಇಲ್ಲಿ ಅಪಘಾತಗಳು ನಡೀತವೆ, ಅಮಾಯಕರು ಕೂಡ ಬಲಿಯಾಗ್ತದೆ. ಇದಕ್ಕೆ ಇವತ್ತು ಸಾಕ್ಷಿ ಎನ್ನುವಂತೆ ಏನು ಸಿರುವಾರ್ ಮೂಲದಂತ ಕೃಷ್ಣಪ್ಪ ನಾಯಕ್ ಅವರ ಕುಟುಂಬಸ್ಥರು ಏನು ಸುರ್ಪುರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಹೋಗಿ ವಾಪಸ್ ಬರುವಾಗ ಇದೇ ರಸ್ತೆಯಲ್ಲಿ ಒಂದೇ ಕುಟುಂಬದ ಸುಮಾರು 7 ಜನರು ಕೂಡ ಆ ಬಲಿ ಪಡೆದಿದೆ. ಕೂಡ ಆ ಕುಟುಂಬಸ್ಥರ ಏನು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಏನ್ ಹೇಳ್ಬೋದು. ಯಾಕಂದ್ರೆ ಈಗ ನೋಡ್ಬೋದು, ಕಾರು ಮತ್ತು ಬಸ್ ನಡುವೆ ನಡೆದಂತ ಮುಖಾಮುಖಿ ಡಿಕ್ಕಿಯಲ್ಲಿ ಒಂದೇ ಕುಟುಂಬದ 7 ಜನರು ಕೂಡ ಅಸುನೀಗಿದ್ದಾರೆ. ಯಾಕಂದ್ರೆ ಈ ಸಾವಿಗೆ ಒಂದು ರೀತಿಯಲ್ಲಿ ಆ ರಸ್ತೆನೇ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇರುವುದೇ ಒಂದು 10 ಫೀಟ್ ರಸ್ತೆ ಇದೆ. ಆ ರಸ್ತೆಗೆ ಏನ್ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀತಿದ್ದಾರೆ. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಅಂತ ಕರೀದಕ್ಕೆ ಇಲ್ಲೇನಿ ಸುತ್ತಮುತ್ತಲ ಮತ್ತು ಆ ಪ್ರಯಾಣಿಕರು ಕೂಡ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಅನ್ಬಾರ್ದು. ಯಾಕಂದ್ರೆ ಜಿಲ್ಲಾ ಒಳ ರಸ್ತೆ ಅಂತ ಕೂಡ ಅತ್ಯಂತ ಚಿಕ್ಕದಾಗಿ ರಸ್ತೆ ಇದೆ ಅಂತ ಹೇಳ್ತಾರೆ. ಈಗ ನಮ್ ಜೊತೆ ಏನ್ ಮಾತನಾಡೋದಕ್ಕೆ ಇಲ್ಲಿ ನಮ್ಮ ಇವರು ಪ್ರಯಾಣಿಕರೊಬ್ರು ಇದ್ದಾರೆ, ನೋಡೋಣ ಇಲ್ಲಿ. ಯಾಕಂದ್ರೆ ಈ ರಸ್ತೆಯ ಬಗ್ಗೆ ಅವರು ಸಂಪೂರ್ಣವಾಗಿ ವಿವರ ನೀಡ್ತಾರೆ. ಸರ್, ಇದನ್ನ ರಾಷ್ಟ್ರೀಯ ಹೆದ್ದಾರಿ ಅಂತಾರೆ, ಇದು ಇರೋದೇ 10 ಫೀಟ್ ರಸ್ತೆ ಇದೆ, ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಅನ್ಬೇಕು? ಸರ್, ಇದು ರಾಷ್ಟ್ರೀಯ ಹೆದ್ದಾರಿ ಅನ್ನೋ ಬದಲು ಹಳ್ಳಿಗಳಲ್ಲಿ ನಿರ್ಮಾಣ ಮಾಡಿರ್ತಾರೆ ನೋಡ್ರಿ ಹೆದ್ದಾರಿ, ಆ ಟೈಪ್ ಇದೆ ಸರ್. ವಾರಕ್ಕೊಂದ್ಸಲ ಸಾಯ್ತಾರೆ, ಏನೋ ಕುರಿ ನಾಯಿ ಕೋಳಿಗಳು ಸತ್ತಂಗ್ ಸಾಯ್ತಾರೆ. ಜನರ ಜೀವಕ್ಕೆ ಬೆಲೆನೇ ಇರ್ಲಾರ್ದಂಗ ಆಗ್ಬಿಟ್ಟಿದೆ. ಏನ್ರಿ ಸರ್, ಇದು ಬಹಳ ಅನ್ಯಾಯ. ವಾಲ್ಮೀಕಿ ನಿಗಮದ ಅವರು ಅಧಿಕಾರಿಗಳು ಇದ್ರು, ಒಬ್ರು ಮೇಯರ್ ಇದ್ರು. ಬಹಳ ಅದನ್ನ ನೋಡಿದ್ರೆ ಸುಮಾರು ಈ ಭಾಗದ ಜನರು ಯಾರು ಇನ್ನೂ 2 ದಿನ ನಿದ್ದಿನೇ ಮಾಡಲ್ಲ, ಅಷ್ಟು ಅದಿದ್ರಲ್ಲಿ ಸತ್ರು. ಯಾಕಂದ್ರೆ 8 ಜನ ಟೋಟಲ್ 5 ಜನಕ್ಕೆ ನಾವು ಹೊರಗಡೆ ತೆಗ್ದಿವಿ. ಬಟ್ 3 ಜನ ಅಲ್ಲೇ ಒಳಗಡೆನೆ ಸುಟ್ಟು ಕರ್ಕಲಾದ್ರು. ಬಹಳ ಚೀ ಅನಿಸ್ತಂತದೆ. ಯಾಕಂದ್ರೆ ಇದಕ್ ನೇರ ಹೊಣೆಗಾರರು ಈ ಅಧಿಕಾರಿಗಳು ಅಥವಾ ಸ್ಥಳೀಯ ಶಾಸಕರಾಗಿರ್ಬೋದು, MP ಅವರಾಗಿರ್ಬೋದು, ಅಥವಾ ಉಸ್ತುವಾರಿ ಸಚಿವರಾಗಿರ್ಬೋದು. ಅವ್ರಿ ರಾಷ್ಟ್ರೀಯ ಹೆದ್ದಾರಿ ಕೇವಲ 8 ರಿಂದ 10 ಫೀಟ್ ಇಡ್ತಾರ ಅಂದ್ರೆ ಎಷ್ಟು ಮೂರ್ಖರಿದ್ದಾರೆ ಹೇಳ್ರಿ. ಸುಮಾರು ಸಲ ಮನವಿ ಮಾಡಿದೀವಿ, ಸ್ಥಳೀಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ ಸಂಘಟನೆಗಳ ಮುಖಾಂತರ ರೋಡ್ ವೈಡ್ ಮಾಡಿ ಅಗಲೀಕರಣ ಮಾಡಿ ರೋಡ್ ಮಾಡೋದಕ್ಕೆ ಏನ್ರಿ ಕರ್ಮ ಇವ್ರಿಗೆ? ಸುಮಾರು ಅಮೌಂಟ್ ಸರ್ಕಾರದಿಂದ ಅನುದಾನ ಬರುತ್ತಲ್ಲ, ಏನ್ ಕಾರಣ? ಬಡವರ ಜೀವಕ್ಕೆ ಬೆಲೆನೇ ಅಲ್ವಾ? ಇದಕ್ಕೆ ತಕ್ಷಣವಾಗಿ ಅಧಿಕಾರಿಗಳು ಇದು ಕೇವಲ ಎಲ್ಲಾ ಕಡೆ ರಸ್ತೆ ಅಗಲೀಕರಣ ನಡೆದಿದೆ, ಆದ್ರೆ ಇಲ್ಲಿ ಮಾತ್ರ ಆ ರಸ್ತೆ ಅಗಲೀಕರಣ ನಡೀತಾ ಇಲ್ಲ. ಇದು ಕೇವಲ ಕಾಗದದಲ್ಲಿ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇದೆ. ಆದ್ರೆ ಏನು ಬರವಣಿಗೆಯಲ್ಲಿ ಯಾವುದೇ ರೀತಿಯಿಂದಲೇ ಇದು, ಯಾಕಂದ್ರೆ ಜಿಲ್ಲಾ ರಸ್ತೆಗಳಕ್ಕಿಂತ ಕಡೆ ರಸ್ತೆ ಆಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಈ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರ ಆಕ್ರೋಶಕ್ಕೆ ಮಡಿದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನಾದ್ರು ರಸ್ತೆ ಅಗಲೀಕರಣ ಮಾಡುತ್ತೋ ಅಥವಾ ಆ ಬಡವರ ಜೀವ ಪಡೆಯೋದ್ರಲ್ಲಿ ಸಂಭ್ರಮಿಸ್ತವ ಕಾದ್ ನೋಡ್ಬೇಕಾಗಿದೆ. ಮಲ್ಲಪ್ಪ ಸಂಖ್ಯೆ, TV5 ಯಾದಗಿರಿ.